ಏನಚ್ಚು? ನಾನು ಪೂಜೆಗೆ ಬರಲ್ಲ ಅಚ್ಚು. ಯಾಕೆ ಬರಲ್ಲ? ಇಷ್ಟ ಇಲ್ಲ. ಮತ್ ಗಣೇಶನ್ ಯಾಕೆ ತಂದೆ? ಅದನ್ನು ಇಷ್ಟ ಇಲ್ಲದೆ ತಂದ್ಯಾ? ಹೌದು. ಇದನ್ನು ಹಂಗೆ ಅನ್ಕೊಳ್ಳಿ, ಇಷ್ಟ ಇಲ್ಲ ಅಂದ್ರೂ ಮನೆಯವ್ರಿಗೋಸ್ಕರ ಪೂಜೆ ಮಾಡ್ಲೇಬೇಕು. ನಿನ್ ಜೊತೆ ಅವ್ರನ್ನು ಕರ್ಕೊಂಬಂದಿದ್ಯಾ ಅಚ್ಚು? ಹೌದು, ಒಟ್ಟಿಗೆ ಗಣೇಶ ತಂದಿದ್ದೀರಾ ಅಂದ್ಮೇಲೆ ಇಬ್ರು ಒಟ್ಟಿಗೆ ಪೂಜೆ ಮಾಡ್ಬೇಕು ತಾನೆ. ನಿನ್ನನ್ ಕರಿಯಕ್ಕೆ ಅಂತ ದೀಪನ ನನ್ನ ಜೊತೆಗೆ ಕರ್ಕೊಂಡ್ ಬಂದೆ. ನಿನ್ನ ನೋಡಿದ್ರೆ ಅವಳಿಗೇನೋ ಭಯ ಅಂತೆ, ಅದಕ್ಕೆ ಹೊರಗಡೆನೆ ನಿಂತಿದ್ದಾಳೆ. ಅಚ್ಚು ಪ್ಲೀಸ್, ಯಾರೇ ಕರೆದ್ರು ನಾನು ಪೂಜೆಗೆ ಬರಲ್ಲ. ಅಯ್ಯೋ, ಗಣೇಶ ಯಾರು ತಂದ್ರು ಅವರೇ ಪೂಜೆ ಮಾಡ್ಬೇಕು, ಇಲ್ಲಾಂದ್ರೆ ಗಣೇಶ ಒಳ್ಳೇದ್ ಮಾಡಲ್ಲ. ಏನ್ ಮಾಡ್ತಾನೆ? ಅಯ್ಯೋ, ಗಣೇಶನ್ಗೆ ಶಕ್ತಿ ತುಂಬಾನೇ ಜಾಸ್ತಿ, ಶಾಪ ಕೊಟ್ಬಿಡ್ತಾನೆ. ನೀವ್ ಅನ್ಕೊಂಡಿರೋದು ಏನೂ ನಡೆಯಲ್ಲ, ಬುದ್ಧಿ ಕಿತ್ಕೊಂಡ್ ಬಿಡ್ತಾನೆ, ಅನ್ನ ಸಿಗ್ದಿರೋ ತರ ಮಾಡ್ತಾನೆ, ಕಾಲ್ ಸೊಟ್ಟೋಗೋಗುತ್ತೆ, ತಲೆ ಕೆಟ್ಟೋಗುತ್ತೆ, ಮಾತ್ ಬರಲ್ಲ, ಕಣ್ ಕಾಣಿಸಲ್ಲ, ಕಿವಿನೂ ಕೇಳಿಸಲ್ಲ. ಸ್ಟಾಪ್ ಇಟ್. ಏನಚ್ಚು ಇದೆಲ್ಲ? ಇರಿಟೇಟ್ ಆಗ್ತದೆ ನಂಗೆ. ಲವ್ ಮಾಡೋಕ್ಕೂ ಮೊದಲು ಇರಿಟೇಟೇ ಆಗುತ್ತೆ. ಏನಿಲ್ಲ, ನೀನೀಗ ಬರಲ್ಲ ಅಂದ್ರೆ ದೇವ್ರು ಶಾಪ ಕೊಡ್ತಾನೆ ಅಲ್ಲ ದೀಪ? ದೇವ್ರ ಶಾಪ ಕೊಡ್ತಾರೋ ಇಲ್ವೋ, ದೇವ್ರ ಹೆಸರು ಹೇಳ್ಕೊಂಡು ಮನುಷ್ಯರು ಶಾಪ ಕೊಡ್ತಾರೆ. ದೇವ್ರ ಶಾಪಕ್ಕಿಂತ ಮನುಷ್ಯರ ಮಾತೇ ಡೇಂಜರ್. ನೀವೇನ್ ಅನ್ಕೊಂಡ್ರು ಪರವಾಗಿಲ್ಲ, ಒಟ್ನಲ್ಲಿ ನೀವು ಪೂಜೆಗೆ ಬರ್ಲೇಬೇಕು, ಪೂಜೆ ಮಾಡ್ಲೇಬೇಕು, ಇಲ್ಲಾಂದ್ರೆ ಅವ್ರಿಗೆ ಮೊದಲು ಮಾತು ನಿಲ್ಸಕ್ ಹೇಳಚ್ಚು. ಹಾಗಾದ್ರೆ ಪೂಜೆಗೆ ಬಾ. ಆಯ್ತು, ಬರ್ತೀನಿ ಬಿಡು. ಅದ್ ಕೇಳಿ ಇರಿಟೇಟ್ ಆಗೋದ್ಕಿಂತ ಪೂಜೆಗೆ ಬರದೇ ಬೆಟ್ರು. ಬೇಬಿ, ಏನು? ಪ್ರಸಾದ ತಗೊಳ್ದೆ ಬಂದ್ಬಿಟ್ಟೆ, ತಗೋ. ನನಗ್ ಬೇಡ. ಯಾಕೆ? ಇಷ್ಟ ಇಲ್ಲ. ನಿನಗೆ ಗೌರಿ ತಗೊಂಡು ನಮ್ಮ ಮನೆ ಒಳಗೆ ಬರಕ್ಕೆ ಇಷ್ಟ ಇರಲಿಲ್ಲ, ಬಂದೆ. ಮಂಗಳಾರತಿ ತಗೊಂಡು ನಮ್ಮ ಅಮ್ಮನ ಕಾಲಿಗೆ ಬೀಳಕ್ಕೂ ಇಷ್ಟ ಇರಲಿಲ್ಲ, ಬಿದ್ದೆ. ಈಗ ಈ ಹೂ ಮುಡ್ಕೊಂಡು ಪ್ರಸಾದ ತಗೊಳಕ್ ಇಷ್ಟ ಇಲ್ಲ ಅಂತ ಇದೆಯಾ? ಆದ್ರೂ ತಗೋತೀಯ ಅನ್ನೋ ನನಗೆ ಗೊತ್ತು. ಚಾನ್ಸೇ ಇಲ್ಲ. ದೇವ್ರ ಪ್ರಸಾದ ಬೇಬಿ, ಹಂಗೆಲ್ಲ ಬೇಡ ಅನ್ಬಾರ್ದು, ಕಣ್ ಕಿತ್ಕೊಂಡ್ಬಿಡ್ತಾನೆ. ನೋಡಿದ್ಯಾ ಬೇಬಿ, ಆವತ್ತು ನೀನು ನಮ್ಮಮ್ಮ ನಿನ್ನ ಕಾಲು ಹಿಡಿಯೋ ಹಾಗೆ ಮಾಡಿದೆ, ಆದರೆ ಇವತ್ತು ನೀನೇ ನಮ್ಮಮ್ಮನ ಕಾಲಿಗೆ ತಲೆ ಬಾಗಿ ನಮಸ್ಕಾರ ಮಾಡೋ ಹಾಗಾಯ್ತು. ಇದನ್ನೇ ಕಾಲಚಕ್ರ ಅನ್ನೋದು. ಗಡಿಯಾರದ ಮುಳ್ಳು ಪ್ರತಿ ಕ್ಷಣನೂ ಚೇಂಜ್ ಆಗ್ತಾನೇ ಇರುತ್ತೆ. ಅಫ್ಕೋರ್ಸ್, ಇವತ್ತು ನಿನ್ನ ಟೈಮ್, ನಾಳೆ ನನಗೂ ಟೈಮ್ ಬರುತ್ತೆ. ಬರಲಿ ಬಿಡು, ಬಂದರೆ ಏನು ತಾನೇ ಮಾಡ್ತೀಯಾ? ನಿನ್ನ ಜೊತೆ ಈ ಥರ ಕೋಳಿ ಜಗಳ ಆಡೋಕ್ಕೆ ನನಗೂ ಮಜಾ ಅನಿಸುತ್ತೆ. ಏಯ್, ನನ್ನ ಏನು ಅಂದ್ಕೊಂಡಿದ್ಯಾ? ಕೊಬ್ಬರಿ ಥರ ಕೊಬ್ಬು ತುಂಬಿಕೊಂಡಿರೋ ಹುಡುಗಿ ನೀನು. ಆದರೂ ಈ ಸೀರೆಯಲ್ಲಿ ಸಖತ್ತ ಕಾಣಿಸ್ತಾ ಇದೆಯಾ. ನಾನು ಹೇಳಿದೆ ಅಂತ ಸೀರೆ ಉಟ್ಕೊಂಡ್ಬಂದ್ಯಲ್ಲ, ಥ್ಯಾಂಕ್ ಯು ಬೇಬಿ. ಎಕ್ಸ್ಕ್ಯೂಸ್ ಮೀ, ನಾನೇ ನಿನ್ಗೋಸ್ಕರ ಸೀರೆ ಉಟ್ಕೊಂಡು ಬಂದಿಲ್ಲ. ಸೀರೆ ನನಗೂ ಉಟ್ಕೊಳಕ್ ಬರುತ್ತೆ, ಆ್ಯಂಡ್ ನಾನು ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಅಂತ ತೋರ್ಸಕ್ಕೆ ಉಟ್ಕೊಂಡು ಬಂದಿದ್ದೀನಿ. ಗಾಟ್ ಇಟ್? ಓಕೆ ಓಕೆ. ಇಷ್ಟೊತ್ತಾದರೂ ನನ್ನ ಮನೆ ಒಳಗೆ ವಾಪಸ್ ಹೋಗಿಲ್ಲ ಅಂದರೆ ನಮ್ಮಿಬ್ಬರ ಮಧ್ಯೆ ಏನೋ ಇದೆ ಅಂತ ಸುಮ್ಮನೆ ಡೌಟ್ ಪಡ್ತಾರೆ. ನಾ ಬರಲಾ? ಈ ಪ್ರಸಾದ ಯಾಕೆ ಡೌಟ್ ಪಡ್ತಾರೆ? ಅದು ನಮ್ಮಿಬ್ಬರ ಮಧ್ಯೆ ಸಮಥಿಂಗ್ ಇದೆ ಅಂತ ಅನ್ಕೋತಾರೆ. ಜಸ್ಟ್ ಶಟ್ ಅಪ್. ಆ ಥರ ಏನೂ ಇಲ್ಲ ಅಂತ ಈಗಲೇ ಎಲ್ರ ಹತ್ರ ಬಂದು ಹೇಳಲಾ? ಬೇಡ ಬೇಬಿ, ನಮ್ಮ ಕೆಮಿಸ್ಟ್ರಿ ಒಂಥರ ಚೆನ್ನಾಗಿದೆ, ಇದು ಹೀಗೆ ಇರಲಿ. ಈಗ ಈ ಹೂ ನೀನೇ ಮುಡ್ಕೋತೀಯಾ ಅಥವಾ ನಾನು ಮುಡಿಸ್ಲಾ? ವಾಟ್ ಯು ಮೀನ್? ಹೋಗ್ಲಿ ಬಿಡು, ನಾನು ಇಷ್ಟ ಆದರೆ ಇದನ್ನು ಮುಟ್ಕೋ, ಇಲ್ಲಿಟ್ಟಿರ್ತೀನಿ. ಮಿಲಾನ್ಗೆ ನೀನು ಕಳ್ಸಿರೋ ಡಿಸೈನ್ ರಿಜೆಕ್ಟ್ ಆಗಿದೆ. ಪೂಜೆ ಆದ್ಮೇಲೆ ಪ್ರಸಾದ ತಗೊಳ್ದೆ ಹೊಟ್ಬಿಟ್ರಿ, ಅದಕ್ಕೆ ಕೊಡೋಣ ಅಂತ ಬಂದೆ. ಶುರುವಿಂದ ಕೊನೆವರೆಗೂ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಏನೋ ದೊಡ್ಡದಾಗಿ ಹೇಳ್ತಾ ಇದ್ರಿ. ಈಗೇನಾಯ್ತು? ನನ್ನ ಕಟ್ಟಿದ ಕನಸೆಲ್ಲ ಹಾಳಾಯ್ತು. ನನ್ನ ಡ್ರೀಮ್ ಪ್ರಾಜೆಕ್ಟ್ ಕೈ ತಪ್ಪೋಯ್ತು. ದೇವ್ರು ಯಾವತ್ತೂ ಕೈ ಬಿಡಲ್ಲ,
ಆರಂಭದಲ್ಲಿ ತೊಂದರೆ ಕೊಡ್ಬೋದು, ಆದ್ರೆ ಕೈ ಹಿಡ್ದೇ ಹಿಡಿತಾನೆ. ಅದಕ್ಕೆ ಅವನಿಗೆ ನಾನು ಕೈ ಬಿಟ್ಟು ಕೂತಿರೋದು. ನಾನು ಪೂಜೆ ಮಾಡಲ್ಲ ಅಂದ್ರೂ ಬಲವಂತವಾಗಿ ನನ್ನ ಕೈಲಿ ಪೂಜೆ ಮಾಡಿಸಿದ್ರಿ. ಅದಕ್ಕೆ ಆ ದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಟ. ನೀವು ಅಷ್ಟೇ, ಕೆಲ್ಸ ಆಗಲಿ ಸಂಬಂಧ ಆಗಲಿ ಆ ದೇವ್ರು ಸರಿ ಮಾಡ್ತಾನೆ ಅನ್ನೋ ಭ್ರಮೆಲಿದ್ರೆ ಮೊದ್ಲು ಅದನ್ನ ಮನಸ್ಸಿಂದ ಕಿತ್ತು ಪಿಸ ಹಾಕಿ ನಿಮ್ ಮುಂದಿನ ಜೀವನ ನೋಡ್ಕೊಳ್ಳಿ. ಸುಳ್ಳು ನಂಬಿಕೆಯಲ್ಲಿ ನಿಮ್ ಜೀವನನು ಹಾಳು ಮಾಡ್ಕೊಂಡು ಇನ್ನೊಬ್ರು ಜೀವನನು ಹಾಳು ಮಾಡಬೇಡಿ. ಅದರಿಂದ ಇಬ್ರಿಗೂ ನೆಮ್ಮದಿ ಇಲ್ಲ. ಹೇಳಿದ ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಯ್ತು, ಆದ್ರೆ ನಾನ್ ನಂಬಿರೋ ದೇವ್ರು ಖಂಡಿತ ಕೈ ಬಿಡಲ್ಲ. ಹಾಗೆ ನಾನ್ ನಂಬಿರೋರ್ ಕೈನೂ ಬಿಡಲ್ಲ. ಬಂಧನೇ ಆಗ್ಲಿ ಕೆಲ್ಸನೇ ಆಗ್ಲಿ ಅರ್ಹತೆ ಇದ್ರೆ ಕೊಟ್ಟೆ ಕೊಡ್ತಾನೆ. ನಿಂತ್ಕೊಳ್ಳಿ. ನೀನ್ ತಂದಿರೋ ಪ್ರಸಾದನ ನಾನು ತಿನ್ನಲ್ಲ, ತಗೊಂಡೋಗಿ. ಯಾಕೆ? ದೇವ್ರ ಮೇಲೆ ನಿಮಗ್ ನಂಬಿಕೆ ಇರ್ಬೋದು, ನನಗಿಲ್ಲ. ತಗೊಂಡು ಹೋಗಿ.